ಯುಗಾದಿ ಹಬ್ಬಕ್ಕೆ ಗಿಲ್ಲಿ ಮತ್ತೆ ಕಾವ್ಯ ಸೂಪರ್ ಆಗಿ ಮಿಂಚಿದ್ದಾರೆ. ಹೌದು, ಯುಗಾದಿ ಹಬ್ಬಕ್ಕೆ ತಾವು ಮನೆಯಲ್ಲಿ ಹಬ್ಬವನ್ನ ಆಚರಣೆ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಒಂದು ಖುಷಿಯ ಒಂದು ಹಬ್ಬ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಬಿಗ್ ಬಾಸ್ ಗೆದ್ದಿದ್ದಾರೆ, ಒಂದು ನೇಮ್ ಫೇಮ್ ಜಾಸ್ತಿ ಆಗಿದೆ. ಮತ್ತೆ ಯುಗಾದಿ ಹಬ್ಬಕ್ಕೆಲ್ಲ ಬಹಳಷ್ಟು ವಿಶಸ್ ಗಳು ಕೂಡ ಇವರಿಗೆ ಸಿಗ್ತಾ ಹೋಗುತ್ತೆ. ಯುಗಾದಿ ಹಬ್ಬ ಅಂದ್ರೆ ಇವರಿಗೆ ಒಂದು ಬಹಳನೇ ಉತ್ಸಾಹ ಅನ್ಬೋದು. ಯಾಕೆಂದ್ರೆ ಬಿಗ್ ಬಾಸ್ ಗೆಲ್ತಾರೆ, ಬಿಗ್ ಬಾಸ್ ನಲ್ಲಿ ದೊಡ್ಡ ನೇಮ್ ಸಿಗುತ್ತೆ, ಮನೆಯಲ್ಲೂ ಕೂಡ ಖುಷಿ ಇದೆ. ಗಿಲ್ಲಿ ಅವರು ತಮ್ಮ ಮನೆಯಲ್ಲಿ ಆಚರಣೆ ಮಾಡ್ಕೊಂಡಿದ್ದಾರೆ, ಕಾವ್ಯ ಅವರು ಅವರ ಮನೆಯಲ್ಲಿ ಆಚರಣೆ ಮಾಡ್ಕೊಂಡಿದ್ದಾರೆ. ಇಬ್ಬರು ಸಹ ಆಗಾಗ ಮೀಟ್ ಮಾಡ್ತಾರೆ, ಕೆಲವೊಂದು ಫಂಕ್ಷನ್ ಗಳಲ್ಲಿ ಒಟ್ಟಿಗೆ ಕಾಣಿಸ್ಕೋತಾರೆ. ಗಿಲ್ಲಿ ಅವರು ಹಲವಾರು ಈವೆಂಟ್ಸ್ ಫಂಕ್ಷನ್ ಗಳಲ್ಲೆಲ್ಲ ಬ್ಯುಸಿ ಆಗ್ಬಿಟ್ಟಿದ್ರು, ಉತ್ತರ ಕರ್ನಾಟಕ ಭಾಗ ಕೂಡ ಹೋಗಿದ್ರು. ಇದೀಗ ಬಿಡುಗಡೆ ಮಾಡ್ಕೊಂಡು ಯುಗಾದಿ ಹಬ್ಬದ ದಿವಸ ಮನೆಯಲ್ಲಿ ಮನೆಯವರ ಜೊತೆಗೆ ಸಮಯವನ್ನ ಕಳೆದಿದ್ದಾರೆ, ತಂದೆ ತಾಯಿಯೊಟ್ಟಿಗೆ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಸ್ವೀಟ್ ಅನ್ನು ಸಹ ಸವಿದಿದ್ದಾರೆ ಅಂತಾನೆ ಹೇಳ್ಬೋದು. ಬಹಳನೇ ಖುಷಿಯಾಗಿದ್ದಾರೆ. ಗಿಲ್ಲಿ ನಟ ಅಂದ್ರೆ ಸಿಕ್ಕಾಪಟ್ಟೆ ಜನರಿಗೂ ಕೂಡ ಇಷ್ಟ. ಸಿನಿಮಾಗಳಿಗೆ ಮಾಡ್ತಾ ಇದ್ದಾರೆ, ಶೋಸ್ ಗಳಿಗೂ ಕೂಡ ಅವ್ರನ್ನ ಕರೀತಾ ಇದ್ದಾರೆ. ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರುವಂತಹ ಒಬ್ಬ ನಟ ಅಂದ್ರೆ ಅದುವೇ ಗಿಲ್ಲಿ ನಟ. ಎಲ್ರಿಗೂ ಕೂಡ ಇಷ್ಟ ಈ ಒಂದು ನಟ ಅಂದ್ರೆ. ಬಹಳಷ್ಟು ಮೆಚ್ಚುಗೆಯೂ ಕೂಡ ಇದೆ. ಮತ್ತೆ ಸುದೀಪ್ ಸರ್ಗೂ ಕೂಡ ಖುಷಿ ಇದೆ ಗಿಲ್ಲಿ ನಟ ಇಷ್ಟೊಂದು ಫೇಮಸ್ ಆಗಿರೋದು. ಈ ರೀತಿಯ ಒಂದು ನೇಮ್ ಫೇಮ್ ಸಂಪಾದನೆ ಮಾಡ್ತಾರೆ ಅಂತ ಯಾರೊಬ್ರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅದು ಗಿಲ್ಲಿ ನಟಗೆ ಸಿಕ್ಕಿದೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು.